ನಮಸ್ಕಾರ ವೀಕ್ಷಕರೇ, ಸೆವೆಂತ್ ಗೇರ್ಗೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ವಿದ್ಯುತ್ ಚಾಲಿತ ಫ್ಲೈಯಿಂಗ್ ಟ್ಯಾಕ್ಸಿ ಪ್ರಮುಖ ಆಕರ್ಷಣೆಯಾಗಿದ್ದು, ಶೀಘ್ರವೇ ಇದರ ಸೇವೆ ಲಭ್ಯವಾಗಲಿದೆ. ಸದ್ಯದಲ್ಲೇ 2 ಪ್ರೋಟೋಟೈಪ್ಗಳ ಮೂಲಕ ಪರೀಕ್ಷೆ ನಡೆಸಲಿದೆ. ಈಗಾಗಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನೊಂದಿಗೆ ಬೆಂಗಳೂರಿನ ಮೂಲದ ಸರಳ ಏವಿಯೇಷನ್ ಅವರು ಒಪ್ಪಂದ ಮಾಡಿಕೊಂಡಿದ್ದು, 2028ರ ಒಳಗೆ ಪೂರ್ಣ ಪ್ರಮಾಣದ ಸೇವೆ ಒದಗಿಸಲು ಬದ್ಧವಾಗಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತು ಜರ್ಮನಿಯ ಏವಿಯೇಷನ್ ಕಂಪನಿಗಳಲ್ಲಿ ಕೆಲಸ ಮಾಡುವ 3 ಯುವಕರು ಸ್ಥಾಪಕರಾಗಿದ್ದಾರೆ. ಭಾರತದಲ್ಲಿ ಏರ್ ಲೈಸೆನ್ಸ್ ಪಡೆದ ಪ್ರಥಮ ಮಹಿಳೆ ಸರಳಾ ತಕ್ರಾಲ್ ಅವರ ಸ್ಮರಣೆಗೋಸ್ಕರ ಕಂಪನಿಗೆ ಈ ಹೆಸರನ್ನು ಇಡಲಾಗಿದೆ. ಶೂನ್ಯ ಎಂದು ಕರೆಯಲಾಗುವ ಈ ಟ್ಯಾಕ್ಸಿಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಿಂದ ವೈಟ್ಫೀಲ್ಡ್ಗೆ ಮೊದಲ ಹಂತದಲ್ಲಿ ಸೇವೆ ಶುರುವಾಗಲಿದೆ. ಇದಕ್ಕೆ ಸುಮಾರು 15 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದೇ ಪ್ರಯಾಣವನ್ನು ರಸ್ತೆಯಲ್ಲಿ ಮಾಡಿದರೆ ಸುಮಾರು 2 ಗಂಟೆ ತಲುಪುವ ಸಾಧ್ಯತೆ ಇದೆ. ಇನ್ನು ಈ ವಿದ್ಯುತ್ ಏರ್ ಟ್ಯಾಕ್ಸಿಯ ವಿಶೇಷತೆಗಳನ್ನು ನೋಡುತ್ತಾ ಹೋಗುವುದಾದರೆ, ಡ್ರೈವರ್ ಸೇರಿ 7 ಸೀಟರ್ಗಳನ್ನು ಹೊಂದಿದೆ ಹಾಗೂ 10 ಲಗೇಜ್ ಬ್ಯಾಗ್ಗಳನ್ನು ಇಡಬಹುದಾಗಿದೆ. ಈ ವಾಹನವು ಬ್ಯಾಟರಿ ಚಾಲಿತವಾಗಿದೆ. ಫಾಸ್ಟ್ ಚಾರ್ಜಿಂಗ್ನಲ್ಲಿ ಕೇವಲ 15 ನಿಮಿಷದಲ್ಲಿ ಒಮ್ಮೆಲೆ ಚಾರ್ಜ್ ಮಾಡಿದರೆ ಸುಮಾರು 160 ಕಿಲೋಮೀಟರ್ವರೆಗೂ ಚಲಿಸುತ್ತದೆ. ಗಂಟೆಗೆ ಸರಿಸುಮಾರು 250 ಕಿಲೋಮೀಟರ್ನ ಗರಿಷ್ಠ ವೇಗವನ್ನು ಚಲಿಸುವ ಸಾಮರ್ಥ್ಯ ಹೊಂದಿದೆ ಹಾಗೂ ಇದು ಭೂಮಿಗಿಂತ 2000 ಮೀಟರ್ ಎತ್ತರದಲ್ಲಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಲ್ಯಾಂಡಿಂಗ್ ಮಾಡಲು ಬೆಂಗಳೂರಿನ ಎತ್ತರದ ಕಟ್ಟಡದಲ್ಲಿರುವ ವರ್ಟಿಕಲ್ ಪ್ಯಾಡ್ಗಳನ್ನು ಬಳಸಿಕೊಳ್ಳಲು ಕಂಪನಿ ಯೋಚಿಸುತ್ತಿದೆ. ಇನ್ನು ಸುರಕ್ಷತೆ ದೃಷ್ಟಿಯಿಂದ ಹೇಳುವುದಾದರೆ, ಇವು ಹೆಲಿಕಾಪ್ಟರ್ಗಳಿಗಿಂತ ಹೆಚ್ಚು ಸುರಕ್ಷಿತ ಎಂದು ಹೇಳಲಾಗುತ್ತಿದೆ. 7 ಪ್ರೊಫೈಲರ್ ಹಾಗೂ ಬ್ಯಾಟರಿ ಚಾಲಿತವಾಗಿತ್ತು ಅತ್ಯಂತ ಸುರಕ್ಷಿತ ಎಂದು ನಂಬಲಾಗಿದೆ. ಈಗಿರುವ ಊಬರ್ ಪ್ರೀಮಿಯಂ ಟ್ಯಾಕ್ಸಿಯ ದರವಾದ 2000 ರಿಂದ 2500ವರೆಗಿನ ಬೆಲೆಯನ್ನು ಇಡಲು ಕಂಪನಿ ಚಿಂತಿಸುತ್ತಿದೆ. ಒಟ್ಟಿನಲ್ಲಿ ವಾಯುಮಾಲಿನ್ಯದಿಂದ ಮುಕ್ತವಾಗಲು ಹಾಗೂ ಕಡಿಮೆ ದರದಲ್ಲಿ ಶೀಘ್ರಗತಿಯ ತ್ವರಿತಗತಿಯ ಸೇವೆಯನ್ನು ಒದಗಿಸುವುದೇ ಇದರ ಮುಖ್ಯ ಧ್ಯೇಯವಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ಮತ್ತೆ ಸಿಗೋಣ. ಧನ್ಯವಾದಗಳು.